ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ, ಸ್ಯಾಟರ್ಡೇ ಮಾರ್ನಿಂಗ್. ಸೊ ಬಟ್ಟೆ ಎಲ್ಲ ಇತ್ತು ವಾಶ್ ಮಾಡಿರೋದು, ಸೊ ಅದನ್ನೆಲ್ಲಿ ಒಣಗೋದಕ್ಕೆ ಹಾಕೋತಾ ಇದ್ದೀನಿ. ಸೊ ನಂತರ ವೀಡಿಯೋಸ್ ಏನು ಮಾಡಿಲ್ಲ ನಾನು. ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆದಮೇಲೆ ಮನೆಯದು ಕೆಲಸ ಎಲ್ಲ ಆದಮೇಲೆ ಇವಾಗ ಸ್ವಲ್ಪ ಹಾಸ್ಪಿಟಲಿಗೆ ಹೋಗೋದಿತ್ತು. ನನ್ನ ತಂಗಿ ಇದ್ದಾಳಲ್ವ, ಅವಳದು ನಾದಿನಿ. ಸೊ ಅವರು ಹಾಸ್ಪಿಟಲಲ್ಲಿದ್ದಾರೆ, ಅಂದರೆ ಅವರಿಗೆ ಡೆಲಿವರಿ ಆಗಿದೆ. ಇನ್ನೂ ಆಗಿಲ್ಲ, ನಾವು ಹೋಗುವಾಗ ಇನ್ನೂ ಆಗಿಲ್ಲ. ಬೆಳಿಗ್ಗೆ ಅಂತೇಳಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ, ಆಮೇಲೆ ಹೋಗೋಕ್ಕಾಗಲ್ವಲ್ಲ ಅಂತೇಳಿ ಲೇಟ್ ಆದರೆ. ಸೊ ಬೆಳಿಗ್ಗೆನೇ ಹೋಗ್ತಾ ಇದ್ದೀವಿ, ನಾನು ಅಮ್ಮ ಆಮೇಲೆ ನನ್ನ ಚಿಕ್ಕ ಮಗಳಿದ್ದಾಳೆ. ಸೊ ನಾವು 3 ಜನ ಹೋಗ್ತಾ ಇದ್ದೀವಿ. ಓಡನಡಿ ಲಿಜಾ ಸೈಡವ್. ಸೊ ಇವಾಗ ಹಾಸ್ಪಿಟಲ್ಗೆ ರೀಚ್ ಆಗಿದ್ದೀವಿ. ಬಟ್ ಹಾಸ್ಪಿಟಲಲ್ಲಿ ನಾನು ಏನು ಜಾಸ್ತಿಯಾಗಿ ಏನು ವೀಡಿಯೋಸ್ ಮಾಡಿಲ್ಲ, ಅಂದರೆ ಚಿಕ್ಕ ಮಗುದು ಯಾರೂ ವೀಡಿಯೋಸ್ ಮಾಡೋದಕ್ಕೆ ಬಿಡೋದು ಇಲ್ಲ. ಸೊ ನಾನಲ್ಲಿ ಮಾಡೂ ಇಲ್ಲ. ಸೊ ಮಗುನೆಲ್ಲ ನೋಡಿಕೊಂಡು ಮಕ್ಕಳು ಒಂದಲ್ಲ 2, ಸೊ ಅವ್ರನ್ನೆಲ್ಲ ನೋಡಿ ಇವಾಗ ವಾಪಸ್ ಮನೆಗೆ ಬರ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಹಾಸ್ಪಿಟಲಿಂದೆಲ್ಲ ಮನೆಗೆ ಬಂದು, ಅಂದರೆ ನನ್ನ ಮನೆಗೆ ಬಂದಿಲ್ಲ, ನಾನು ಡೈರೆಕ್ಟಾಗಿ ಅಮ್ಮನ ಮನೆಗೆ ಹೋಗಿದ್ದೆ. ಆಟೋದಲ್ಲಿ ಅಲ್ಲಿ ಎಳ್ದಿರೋದು. ಆಮೇಲೆ ಸುಸ್ತಾಯಿತು, ಆಮೇಲೆ ನಮಾಜ್ ಎಲ್ಲ ಮಾಡ್ಕೊಂಡು ಅಲ್ಲೇ ಮಲಗಿ ಎದ್ದು ಇವಾಗ ಬಂದಿದ್ದೀನಿ. ಇವಾಗ 4:30 ಆಯಿತು. ಇಫ್ತಾರಿಗೆ ಇನ್ನೂ ನಾನು ಏನೂ ರೆಡಿ ಮಾಡೂ ಇಲ್ಲ. ನನಗಂತೂ ತುಂಬಾ ಸುಸ್ತಾಗ್ತಾ ಇದೆ ಇವಾಗ. ಯಾಕೆಂದರೆ ಐಸ್ ಕಾಫ್ ಕಟ್ಕೊಂಡು ಹೋಗಿರ್ತೀವಲ್ವ, ಸೊ ಅದ್ರಿಂದ ನಖಾಬ್ ಅಂತಾರಲ್ವ, ಅದನ್ನು ಕಟ್ಕೊಂಡು ಹೋಗಿದ್ದೆ. ಸೊ ತುಂಬಾ ತಲೆನೂ ನೋವಾಗ್ತಾ ಇದೆ. ಸೊ 4:30 ಆಯಿತು, ಇಫ್ತಾರಿಗೆ ಏನು ರೆಡಿನೇ ಮಾಡಿಲ್ಲ ಇನ್ನೂ ನಾನು. ಸೊ ಇವತ್ತು ಇಫ್ತಾರಿಗೇನು ಮಾಡೋದು ಇಲ್ಲ, ನಾನು ಏನಾದರೂ ಒಂದು ಜ್ಯೂಸ್ ಮಾಡ್ಕೋತೀನಿ. ನಂತರ ಸಮೋಸ ಇದೆಯಲ್ವ, ಅದು ಹೊರಗಡೆಯಿಂದ ತಗೊಬರ್ತೀನಿ. ಇವತ್ತು ಅಷ್ಟೇ ಸಾಕು ಅಂತೇಳಿ, ಇನ್ಶಾಲ್ಲ ನಾಳೆ ನೋಡೋಣ ಏನಾಗುತ್ತೆ ಅಂತೇಳಿ. ಹಾಗೆಯೇ ನಮ್ಮಮ್ಮ ಬರುವಾಗ ಬಸಳೆ ಇದೆಯಲ್ವ, ಅದನ್ನು ತಗೊಬಂದಿದ್ರು. ಸೊ ಅದ್ರದ್ದು ಸಾರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗ ನಾನು ಅಡುಗೆ ಏನು ಮಾಡಲ್ಲ. ಅದಕ್ಕೆ ಚಿಕ್ಕ ಚಿಕ್ಕ ಪಿಂಡಿ ಬರುತ್ತಲ್ವ, ಕಡುಬು, ಅದು ಮಾಡಿ ಮಿಕ್ಸ್ ಮಾಡಿ ಹಾಕೋಣ ಅಂತೇಳಿ ಆ ಪ್ಲ್ಯಾನಲ್ಲಿದ್ದೀನಿ. ಅಮ್ಮ ಸಾರು ಕಳಿಸ್ತಾರಲ್ವ, ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ, ಬಸಳೆ ಪಿಂಡಿ ಅಂತ ಹೇಳ್ತಾರಲ್ವ, ಸೊ ಅದನ್ನು ಮಾಡೋಣ ಅಂತೇಳಿ. ಸೊ ಇವತ್ತು ಇಫ್ತಾರಿಗೆ ಏನು ಸ್ಪೆಷಲ್ ಮಾಡಲ್ಲ, ಜ್ಯೂಸ್ ಮಾಡಿ ಸಮೋಸ ತರಿಸ್ತೀನಿ. ನೋಡೋಣ, ಇವತ್ತು ವ್ಲಾಗು ಕಂಪ್ಲೀಟ್ ಆದರೆ ನಾಳೆ ಏನು ಅಪ್ಲೋಡ್ ಮಾಡ್ತೀನಿ. ಗೊತ್ತಿಲ್ಲ ಇವತ್ತು ಆಗುತ್ತೋ ಇಲ್ವೋ ಅಂತೇಳಿ, ಯಾಕೆಂದರೆ ಇವತ್ತು ಜಾಸ್ತಿ ಈಗ ಏನೂ ಶೂಟ್ ಮಾಡಿಲ್ಲ. ಸೊ ಇನ್ಶಾಲ್ಲ ನೋಡೋಣ ಏನಾಗುತ್ತೆ ಅಂತೇಳಿ. ಕಂಪ್ಲೀಟ್ ಆದರೆ ನಾಳೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾಳ್ದು ಅಪ್ಲೋಡ್ ಮಾಡೋಣ ಅಂತೇಳಿ. ಯಾಕೆಂದರೆ ಸಂಡೇ ನಾವು ಫ್ಲ್ಯಾಟ್ ಅವ್ರು ಇದ್ದಾರಲ್ವ, ನಾವು 4 ಮನೆಯವ್ರು ಇದ್ದೀವಿ. ಸೊ 4 ಮನೆಯವರು ಸೇರಿ ಇಫ್ತಾರ್ ಕೂಟ ಮಾಡೋಣ ಅಂತೇಳಿ, ಮೇಲ್ಗಡೆ ಸ್ಲ್ಯಾಬ್ ಮೇಲ್ಗಡೆ ಇದೆಯಲ್ವ, ಅಲ್ಲಿ ನಾವು ಫ್ಲ್ಯಾಟ್ ಅವರೆಲ್ಲ ಸೇರಿ ಒಟ್ಟಿಗೆ ಸೇರಿ ಇಫ್ತಾರ್ ಮಾಡೋಣ ಅಂತ ಹೇಳಿದ್ದೀವಿ. ಸೊ ಅದರದ್ದು ಕೆಲವು ಐಟಮ್ಸ್ಗಳೆಲ್ಲ ತಗೊಬರೋದಿದೆ. ಸೊ ನೋಡೋಣ, ಆದರೆ ಇವತ್ತು ಹೋಗ್ತೀನಿ, ಇಲ್ಲಾಂದರೆ ನಾಳೆ ಹೋಗಿ ತಗೊಬರೋಣ ಅಂತೇಳಿ. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ಅಂದರೆ ಸಂಡೇ. ನಾನು ಸಾಟರ್ಡೆ ಜಾಸ್ತಿಯಾಗಿ ಏನೂ ವ್ಲಾಗ್ ಮಾಡಿಲ್ಲ, ಹಾಗಾಗಿ ನಾನು ಸಂಡೇ ವ್ಲಾಗೂ ಹಾಕ್ಕೊಂಡಿಲ್ಲ. ಸೊ ಇವತ್ತಿದು 2 ದಿವಸದ್ದು ಒಟ್ಟಿಗೆ ಸೇರಿ ವ್ಲಾಗ್ ಹಾಕೋಣ ಅಂತೇಳಿ. ನಾನು ನಿನ್ನೆ ಸಾಯಂಕಾಲ ಹೋಗೋಣ ಅಂದ್ಕೊಂಡಿದ್ದೆ ಡಿ-ಮಾರ್ಟಿಗೆ, ಯಾಕೆಂದರೆ ಕೆಲವೊಂದು ಐಟಮ್ಸ್ಗಳೆಲ್ಲ ಬೇಕಾಗಿತ್ತು. ಬಟ್ ನನಗೆ ತುಂಬಾ ತಲೆನೋವು ಆಗ್ತಾಯಿತ್ತು, ಹಾಗಾಗಿ ಹೋಗೋಕ್ಕಾಗಿಲ್ಲ. ಇವಾಗ ಬೆಳಿಗ್ಗೆ ಬಂದಿದ್ದೀನಿ, ಹಸ್ಬೆಂಡ್ ಜೊತೆಗೇ ಬಂದಿರೋದು. ಸೊ ಜಾಸ್ತಿ ಏನು ಐಟಮ್ಸ್ಗಳು ಬೇಕಾಗಿಲ್ಲ, ಕೆಲವೊಂದು ಐಟಮ್ಸ್ಗಳು ಬೇಕಾಗಿತ್ತು. ಅದೇ ಹೇಳಿದ್ನಲ್ಲ, ನಾವು ಇಫ್ತಾರ್ ಪಾರ್ಟಿ ಹೇಳೋದಕ್ಕಿಂತ ಇಫ್ತಾರನ್ನು ನಾವು ಇಫ್ತಾರ್ ಕೂಟ ಅಂತ ಹೇಳ್ಬೋದು. ಅದನ್ನು ಅರೇಂಜ್ ಮಾಡಿದ್ದೀವಿ ನಮ್ಮ ಫ್ಲ್ಯಾಟವರೆಲ್ಲ ಒಟ್ಟಿಗೆ ಸೇರಿ. ಮಾಷಾಅಲ್ಲಾ ತುಂಬಾ ಖುಷಿಯಾಗುತ್ತೆ, ಯಾಕೆಂದರೆ ಎಲ್ಲ ಫ್ಲ್ಯಾಟ್ಗಳಲ್ಲಿ ಈ ಥರ ಜನ ಇರಲ್ಲ. ಈ ಥರ ಜನ ಅಂದರೆ ಒಂದೊಂದು ಫ್ಲ್ಯಾಟ್ಗಳಲ್ಲಿ ಒಬ್ಬೊಬ್ಬರು ಪಕ್ಕದ ಮನೆಯವ್ರ ಹತ್ರ ಮಾತಾಡಲ್ಲ, ಪಕ್ಕದ ಮನೆಯವ್ರ ಹತ್ರ ಜಗಳ ಮಾಡ್ಕೊಳ್ಳೋದು, ಮಕ್ಕಳ ವಿಷಯದಲ್ಲಿ ಜಗಳ ಮಾಡೋದು, ಈ ಥರದ್ದೆಲ್ಲ ಜಾಸ್ತಿ. ಬಟ್ ಅಲ್ಹಮ್ದುಲಿಲ್ಲಾ ನಮ್ಮ ಫ್ಲ್ಯಾಟಲ್ಲಿ ಆ ಥರದ್ದು ಏನೂ ಇಲ್ಲ. ಇಷ್ಟರ ತನಕ ಯಾವುದೇ ಫೈಟೂ ಆಗಿಲ್ಲ. ಮಾಷಾಅಲ್ಲಾ ಆ ಥರನೇ ಇರಲಿ, ಏನು ಫೈಟ್ಗಳಾಗೋದು ಮಕ್ಕಳ ವಿಷಯದಲ್ಲೆಲ್ಲ ಈ ಥರ ಎಲ್ಲ ಆಗೋದೇ ಬೇಡ ಅಂತೇಳಿ. ಯಾಕೆಂದರೆ ನಾವೊಂದು ರೆಂಟೆಡ್ ಹೌಸಿಗೆ ಹೋಗುವಾಗ ಎಲ್ರಿಗೂ ಒಂದು ಮೈಂಡಲ್ಲಿ ಇದ್ದೇ ಇರುತ್ತೆ, ಪಕ್ಕದ ಮನೆಯವ್ರು ಯಾವ ಥರ ಇರ್ತಾರೆ, ಆಮೇಲೆ ಪಕ್ಕದ ಮನೆಗೆ ಬರೋರು ಯಾವ ಥರ ಇರ್ತಾರೆ ಅಂತೆಲ್ಲ ಹೇಳಿ. ಸೊ ಅದೇ ಥರ ನನ್ನ ಮೈಂಡಲ್ಲೂ ಇತ್ತು, ಯಾವ ಥರ ಜನ ಬರ್ತಾರೋ, ಹೇಗಿರ್ತಾರೋ ಏನು ಅಂತೇಳಿ. ಬಟ್ ಮಾಷಾಅಲ್ಲಾ ತುಂಬಾ ಅಕ್ಕ ತಂಗಿ ಥರನೇ ಇದ್ದೀವಿ ನಾವು 4 ಮನೆಯವ್ರೂ. ತುಂಬಾ ಖುಷಿಯಾಗುತ್ತೆ. ಸೊ ಎಲ್ಲೂ ಹೋದ್ರೂ ಆ ಥರದ ಜನನೇ ಸಿಗಲಿ ಅಂತೇಳಿ ಹೇಳ್ತೀನಿ. ಯಾಕೆಂದರೆ ನಾವು ರೆಂಟೆಡ್ ಹೌಸಲ್ಲಿರೋರು ಪರ್ಮನೆಂಟಾಗಿ ಇದೇ ಮನೇಲಿ ಇರ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮ ಟೈಮ್ ಬಂದಾಗ ನಾವು ಚೇಂಜ್ ಮಾಡ್ಕೋತೀವಿ, ಬೇರೆ ಮನೆಗೆ ಹೋಗ್ತೀವಿ. ಸೊ ಅಲ್ಲಿ ಯಾವ ಥರ ಜನ ಸಿಗ್ತಾರೆ ಏನು ಅಂತೇಳಿ ನಮಗೆ ಗೊತ್ತಿರೋದಿಲ್ಲ.
ಇರಲ್ಲ. ಸೊ ಎಲ್ಲಿ ಹೋದ್ರೂ ಈ ಥರ ಒಳ್ಳೆ ಜನನೇ ಸಿಗಲಿ ಅಂತಲೇ ಹೇಳ್ತೀನಿ. ಹಾಗೆಯೇ ಇವತ್ತು ಅಂದರೆ ಇಫ್ತಾರಿಗೆ ಒಬ್ಬೊಬ್ಬರು ಮನೆಯಿಂದ ಒಬ್ಬೊಬ್ಬರು ಏನು ಫ್ರೈಡ್ ಐಟಮ್ಸ್ ಇದೆಯಲ್ವ ಅದನ್ನು ಮಾಡೋದು, ಸ್ನ್ಯಾಕ್ಸ್ ಐಟಮ್ ಮಾಡೋದು ಅಂತೇಳಿ ಅವ್ರಿಗೆ ಇಷ್ಟ ಆಗೋದು. ಸೊ ನಾನು ಚಿಕನ್ ಮಲೈ ಪ್ಯಾಟೀಸ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಪ್ಯಾಟೀಸ್ ಸ್ವಲ್ಪ ಕಮ್ಮಿ ಆಯಿತು. ಅದಕ್ಕೋಸ್ಕರ ಏನು ಕ್ರಿಸ್ಪಿ ಚಿಕನ್ ಮಲೈ ಸಮೋಸ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕಿಲ್ಲಿ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಡ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ, ಯಾಕೆಂದರೆ ನಮ್ಮ ಇಫ್ತಾರ್ ಕೂಟದಲ್ಲಿ ಏನು ಡಿನ್ನರ್ ಅರೇಂಜ್ ಮಾಡಿಲ್ಲ. ಯಾಕೆಂದರೆ ಕೆಲವೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ಮು, ಒಬ್ಬರು ಪ್ರೆಗ್ನೆಂಟ್, ಒಬ್ಬರಿಗೆ ಚಿಕ್ಕ ಮಗು ಇದೆ, ಆಮೇಲೆ ಇನ್ನೊಬ್ಬರಿಗೆ ಚಿಕ್ಕ ಮಕ್ಕಳಿದ್ದಾವೆ. ಸೊ ಅವ್ರ ಹಸ್ಬೆಂಡಲ್ಲಿ ಇಲ್ಲಿರಲ್ಲ, ಇನ್ನೊಬ್ರದ್ದು ಹಸ್ಬೆಂಡು ಇಲ್ಲಿರಲ್ಲ. ಸೊ ಹಾಗಾಗಿ ಏನು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಡಿನ್ನರ್ ಅರೇಂಜ್ ಮಾಡೋಕ್ಕಾಗಿಲ್ಲ. ಅವ್ರವ್ರ ಮನೆಯಲ್ಲಿ ಡಿನ್ನರ್ ಮಾಡೋದಕ್ಕೆ, ಇಫ್ತಾರ್ ಮಾತ್ರ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ ಅಂಥೇಳಿ. ಸೊ ಹಾಗಾಗಿ ನಾನಿಲ್ಲಿ ಇವಾಗ ಬೇಗನೆ ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀನಿ. ನಂತರ ಸಂಜೆ 5 ಗಂಟೆ ನಂತರ ಮೇಲ್ಗಡೆ ಹೋದರೆ, ಅಂದರೆ ಜ್ಯೂಸೆಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಮಾಡೋದಲ್ವ, ಅದು ಮೇಲ್ಗಡೆ ಹೋಗಿ ಮಾಡೋಣ ಅಂಥೇಳಿ. ಆಮೇಲೆ ಇವತ್ತು ಡಿನ್ನರ್ಗೆ ಬಿರಿಯಾನಿ ಮಾಡೋಣ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿರೋದು. ಯಾಕೆಂದರೆ ಸುಸ್ತಾಗುತ್ತೆ, ಅದಕ್ಕೋಸ್ಕರ ಈಸಿ ಆಗುತ್ತೆ. ಬಿರಿಯಾನಿ ಅಂದರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಫಸ್ಟಿಗಿಲ್ಲಿ ಏನು ಮಲೈ ಪ್ಯಾಟಿ ಕ್ರಿಸ್ಪಿ ಚಿಕನ್ ಮಲೈ ಸಮೋಸ ಮಾಡೋದಕ್ಕೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಫೀಲಿಂಗ್ಸ್ ಎಲ್ಲ ರೆಡಿ ಆಗಿದೆ. ಸೊ ಹಾಗೆಯೇ ಇಲ್ಲಿ ನಾನು ಏನು ಚಿಕನ್ನು ಇನ್ನೂ ವಾಶ್ ಏನು ಮಾಡಿಲ್ಲ, ಚಿಕನ್ಗೂ ಮ್ಯಾರಿನೇಷನ್ ಎಲ್ಲ ಮಾಡಿ ಇಡಬೇಕು. ಸೊ ಇವಾಗ ಚಿಕನ್ದು ಬಿರಿಯಾನಿಗೆ ಮಸಾಲೆ ಎಲ್ಲ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಏನು ಚಿಕನ್ ಕ್ರಿಸ್ಪಿ ಚಿಕನ್ ಮಲೈ ಸಮೋಸ ಇದೆಯಲ್ಲ ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಮಕ್ಕಳೆಲ್ಲ ಸ್ನಾನ ಮಾಡಿ ರೆಡಿ ಆಗಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ ಅಂತೇಳಿ. ಇನ್ನೂ ಹೋಗಿಲ್ಲ, ನಾವು ಮನೇಲೇ ಇದ್ದೀವಿ. ಅಸರಿದು ನಮಾಜೆಲ್ಲ ಆಮೇಲೆ ಹೋಗೋಣ ಅಂತೇಳಿ ಇಲ್ಲಿ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಇಲ್ಲಿ ನಾನಿವಾಗ ಏನು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಏನು 5 ಗಂಟೆ ಆಯಿತು, 5:30 ಗಂಟೆ ಆಗುವಾಗ ಮೇಲ್ಗಡೆ ಹೋಗೋಣ ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಏನು 5 ಗಂಟೆ ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಮೇಲ್ಗಡೆ ಬಂದಿದ್ದೀವಿ. ಒಬ್ಬೊಬ್ಬರೇ ಒಂದೊಂದೇ ಕೆಲಸನ ಮಾಡ್ತಾ ಇದ್ದಾರೆ. ಒಬ್ಬರು ಏನು ಕಸ್ಟರ್ಡ್ಗೆ ಫ್ರೂಟ್ ಕಟ್ಟಿಂಗ್ಸ್ ಮಾಡ್ಕೋತಾ ಇದ್ದಾರೆ, ಒಬ್ಬರು ಜ್ಯೂಸಿಗೆ ಮಾಡ್ಕೋತಾ ಇದ್ದಾರೆ, ಒಬ್ಬರು ಜ್ಯೂಸನ್ನು ಗ್ರೈಂಡ್ ಮಾಡ್ಕೋತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡ್ತಾ ಇದ್ವಿ. ಫೈನಲಿ ಟೈಮ್ ಆಯಿತು, 6:20 ಆಗ್ತಾ ಬಂತು. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಸೇರಿ ಪ್ಲೇಟಿಂಗ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು ಐಟಮ್ಸನ್ನು ಏನು ಪ್ಲೇಟಿಗೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬಾ ಖುಷಿ ಆಗ್ತಾಯಿತ್ತು. ಎಲ್ಲರೂ ತುಂಬಾ ಖುಷಿಯಲ್ಲಿದ್ದರು. ಯಾಕೆಂದರೆ ಎಲ್ಲ ಕಡೆ ಈ ಥರ ಎಲ್ಲ ಎಲ್ಲರೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತಲು ಯಾರೂ ಮಾಡಿಲ್ಲ, ನಾವೇ ಫಸ್ಟ್ ಟೈಮ್ ಮಾಡಿರೋದು. ಸೊ ಹಾಗಾಗಿ ತುಂಬಾ ಖುಷಿಯಾಗ್ಬಿಟ್ಟಿತ್ತು. ಮಕ್ಕಳು ಅದ್ರ ಜೊತೆಗೆ ಸೇರಿ ಹೆಲ್ಪ್ ಮಾಡ್ತಾಯಿದ್ರು. ಜ್ಯೂಸ್ ಎಲ್ಲ ಗ್ಲಾಸಿಗೆ ಹಾಕಿದರೆ ಅದನ್ನೆಲ್ಲ ತಗೊಬಂದು ಪ್ಲೇಟ್ ಹತ್ರ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ರು. ಇವಾಗ ಫೈನಲಿ ಆಗೋದಕ್ಕೂ ಟೈಮ್ ಆಯಿತು. ಎಲ್ಲರೂ ಕೂತಿದ್ದಾರೆ, ಕೂತ್ಕೊಂಡು ದುವಾ ಎಲ್ಲ ಮಾಡೋಣ ಅಂತೇಳಿ ಒಟ್ಟಿಗೆ ಸೇರಿ ಎಲ್ಲ ವರ್ಷವೂ ಅಂದರೆ ನಾವು ಇರೋ ತನಕ, ಈ ಫ್ಲ್ಯಾಟಲ್ಲಿ ಇರೋ ತನಕ ಎಲ್ಲರೂ ಒಟ್ಟಿಗೆ ಸೇರಿ ಏನು ಈ ಥರದ್ದೆಲ್ಲ ಮಾಡೋಣ ಅಂತೆಲ್ಲ ಹೇಳಿ ಎಲ್ಲರೂ ದುವಾ ಮಾಡ್ತಾಯಿದ್ರು. ಸೊ ಇದೆಲ್ಲ ಒಬ್ಬೊಬ್ಬರು ಒಂದೊಂದು ಐಟಮನ್ನು ಮಾಡ್ಕೊಂಡು ತಗೊಬಂದಿರೋದು. 3 ಥರದ ಜ್ಯೂಸ್, ಟೆಂಡರ್ ಕೊಕೊನಟ್, ಆಮೇಲೆ ಪೈನಾಪಲ್, ಆಮೇಲೆ ವಾಟರ್ ಮೆಲನ್, ಆಮೇಲೆ ಕಸ್ಟರ್ಡ್. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಖಂಡಿತವಾಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.